ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ KPCL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರಲ್ಲ ಅವರಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ KPCL ಎಕ್ಸಾಮ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ. ಸೊ ಈ ರೀಸೆಂಟಾಗಿ ಒಂದು ವೀಕ್ 2 ವೀಕ್ಸ್ ಕೆಳಗಡೆ ನಮಗೆ ಎಕ್ಸಾಮ್ ಟೈಮ್ ಟೇಬಲ್ನ ಏನು KEA ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದರು. ಸೊ ಈಗ ನಿಮಗೆ ಆ ಎಕ್ಸಾಮ್ ಟೈಮ್ ಟೇಬಲ್ ಏನಿದೆಯಲ್ಲ ಅದು ಕನ್ಫರ್ಮ್ ಅಂತೇಳಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು ನೋಡಿ ಇಲ್ಲಿ ಮೇಲೆ ಡೇಟ್ ನೋಡ್ತಾ ಇರ್ತೀರಾ, 31/1/2024ಗೆ ಬಿಟ್ಟಿರುವಂಥ ನೋಟಿಫಿಕೇಷನ್ ಇದು. ಅದು ಈಗ ಒಂದು ಹಾಫ್ ಆನ್ ಅವರ್ ಕೆಳಗಡೆನೂ ಬಿಟ್ಟಿದ್ದಾರೆ. ಸೊ ಈ ಪ್ರಕಟಣೆಯಲ್ಲಿ ಇದು ಕನ್ನಡದಲ್ಲಿದೆ, ಇಲ್ಲಿ ಇಂಗ್ಲೀಷಲ್ಲಿ ಕೆಳಗಡೆ ಇದೆ ನೋಡಿ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯುಲರಲ್ಲಿ ನಮಗೆ ಫೈನಲ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಆ್ಯಂಡ್ ವೇರಿಯಸ್ ಸೆಕ್ಷನ್ಸ್ ಲೈಕ್ ಕೆಮಿಸ್ಟ್, ಕೆಮಿಕಲ್ ಸೂಪರ್ವೈಸರ್ಸ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ KPCL. ಸೊ ಇಲ್ಲಿವರೆಗೂ ನಾವು ಎಕ್ಸಾಮ್ ಡೇಟು ಪೋಸ್ಟ್ಪೋನ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ 10% ಚಾನ್ಸಸಲ್ಲಿ. ಈಗ ಅದು 100% ಮಾಡಿಬಿಟ್ಟಿದ್ದಾರೆ, ಏನು ಪೋಸ್ಟ್ಪೋನ್ ಆಗಲ್ಲ, ಎಕ್ಸಾಮು ಹೇಳಿರೋಂಥ ದಿನಕ್ಕೆ ನಡೆಸ್ತೀವಿ ಅಂತ ಇಲ್ಲಿ ಒಂದು ನೋಟಿಫಿಕೇಷನ್, ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ದಾರೆ. ಸೊ ಪ್ರೀವಿಯಸ್ ಆಗಿ ಏನು ನೋಟಿಫಿಕೇಷನ್ ಅನೌನ್ಸ್ ಮಾಡಿದ್ರು ಆ ನೋಟಿಫಿಕೇಷನಲ್ಲಿ ಕೂಡ ಇದೇ ಡೇಟೇ ಅವೆಲ್ಲ ಅನೌನ್ಸ್ ಮಾಡಿದ್ರು. 18/2/2024 ಅಂದರೆ 18/2/2024 ಅಂದರೆ ಸಂಡೇ ಬರುವಂಥ ದಿನ ನಮಗೆ ಈ ಏನೆಲ್ಲ ಮೇಲೆ ಪೋಸ್ಟ್ಗಳನ್ನ ಮೆನ್ಷನ್ ಮಾಡಿದ್ರು ಆ ಪೋಸ್ಟ್ಗಳಿಗೆ ಎಕ್ಸಾಮ್ಸ್ ನಡೆಯುತ್ತೆ. ಅಸಿಸ್ಟೆಂಟ್ ಇಂಜಿನಿಯರಿಗೆ 17ನೇ ತಾರೀಕು 2/2024 ಬೆಳಗ್ಗೆ ನಡೆಯುತ್ತೆ. ಇನ್ನು ಜೂನಿಯರ್ ಇಂಜಿನಿಯರಿಗೆ ಮಧ್ಯಾಹ್ನ 2:30 ಇಂದ 4:30ವರೆಗೆ ನಡೆಯುತ್ತೆ. ಇದು 100 ಅಂಕಗಳ ಎಕ್ಸಾಮ್ ಇರುತ್ತೆ. ಇಲ್ಲಿ ನೆಗೆಟಿವ್ನೂ ಇರುತ್ತೆ. ಸಾಕಷ್ಟು ಜನಗಳಿಗೆ ಇದೊಂದು ಗೊಂದಲ ಇದೆ, ನೆಗೆಟಿವ್ ಇದೆಯಾ ಇಲ್ಲ, ನೆಗೆಟಿವ್ ಇದ್ದರೆ ಎಷ್ಟು ಅಂತಂತೇಳಿ. ನೆಗೆಟಿವ್ ಇದೆ, ನೆಗೆಟಿವ್ ಮಾರ್ಕಿಂಗ್ ಇದೆ. ಎಷ್ಟಪ್ಪ ಇದೆ ಅಂತಂದರೆ 0.33 ಇರುತ್ತೆ. ಸೊ ನೆಗೆಟಿವ್ ಇದೆ ನೋಡಿ ಈ ಎಕ್ಸಾಮಲ್ಲಿ. ಅದಾಗಿ ನಂತರ ಈ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಏನಿದೆ ಇದು ಎಲ್ಲರಿಗೂ ಅಲ್ಲ. ಯಾಕಂದರೆ ನೋಟಿಫಿಕೇಷನಲ್ಲಿ 2018ನಲ್ಲಿ ಇಶ್ಯೂ ಮಾಡಿರೋ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಈ ಕನ್ನಡ ಎಕ್ಸಾಮಿನೇಷನ್ ಬಂದು ಕನ್ನಡ ಓದದೇ ಇದ್ದವರಿಗೆ ಅಥವಾ ಕನ್ನಡ ಬೇರೆ ರಾಜ್ಯದವ್ರು ಇರ್ತಾರಲ್ಲ ಅವ್ರಿಗೆ ಅಂತಂತೇಳಿ. ಸೊ ಆ ನೋಟಿಫಿಕೇಷನ್ ನೀವು ಗೊತ್ತಿರೋ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ಹೋದ ವರ್ಷ ಅಂದರೆ ಲಾಸ್ಟ್ ಟೈಮ್ ಯಾರೆಲ್ಲ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಿದ್ರಲ್ಲ ಅವರೆಲ್ಲರೂ ಮತ್ತೆ ಈ ವರ್ಷ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಕನ್ನಡ ಎಕ್ಸಾಮ್ ಬಗ್ಗೆನೂ ಕ್ಲಿಯರ್ ಆಯಿತು. ಅದಾಗಿ ನಂತರ ನಿಮಗೆ ಜೂನಿಯರ್ ಇಂಜಿನಿಯರ್ದು ಸಿಲೆಬಸ್ ಇಶ್ಯೂ ಮಾಡಿದರೆ 2010ಗೆ ಅಂತಂದರೆ 2010 ಸಿಲೆಬಸ್ ಅಂತೇಳಿ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೂ ಸಿಲೆಬಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಹೇಳೋದೇನಂತ ಬಂದರೆ ಡೇಟ್ ಏನು ಪ್ರೀವಿಯಸ್ ಆಗಿ ಇಶ್ಯೂ ಮಾಡಿದ್ರು ಆ ಡೇಟು ಕನ್ಫರ್ಮ್ ಆಗಿದ್ದಾವೆ. 17ನೇ ತಾರೀಕು JEE ನಡೆಯುತ್ತೆ, 19ನೇ ತಾರೀಕು ಕನ್ನಡ ಕಂಪಲ್ಸರಿ ಎಕ್ಸಾಮ್ ನಡೆಯುತ್ತೆ. ಸೊ ಪೋಸ್ಟ್ಪೋನು ಆಗೋ ಚಾನ್ಸಸ್ಸು ಇನ್ನೂ ಕಮ್ಮಿ ಆಯಿತು. ನಮಗೆ 10% ಅಂತ ಅನ್ನೋ ಚಾನ್ಸು 0.1% ಅಥವಾ 1% ಅಂತ ಅನ್ಬೋದು. ಹೇಳೋಕ್ಕೂ ಬರಲ್ಲ. ನೋಟಿಫಿಕೇಷನ್ ಇಶ್ಯೂ ಮಾಡಿದ ನಂತರ ಪೋಸ್ಟ್ಪೋನ್ ಆಗಲ್ಲ, ಇದೇ ಡೇಟಿಗೆ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. 1% ಚಾನ್ಸಸ್ ಇರ್ಬೋದು. ಅದು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅವರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಏನೋ ಬೇರೆ ಸಂದರ್ಭಗಳು ಬಂತಂದರೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರ್ಬೋದು. ಸೊ ಬಟ್ ಆದರೂ 99.99% ಇದೇ ಡೇಟ್ ಅಂತ ಅಸ್ಯೂಮ್ ಮಾಡಿಕೊಂಡು ಪ್ರಿಪೇರ್ ಆಗಿರಿ. ಸೊ ಎಕ್ಸಾಮ್ಗೆ ಇನ್ನೂ ಟೈಮ್ ಬಹಳ ಇಲ್ಲ. ಹಬ್ಬ ಅಂದರೆ ಒಂದು 18 ದಿನ ಇದೆ. 18 ಇಲ್ಲ, ಯಾಕಂದರೆ 18ನೇ ತಾರೀಕು ನಿಮಗೆ ಎಕ್ಸಾಮ್ ಅಂತಂದರೆ 16ನೇ ತಾರೀಕುವರೆಗೆ ಅಂತ ಕನ್ಸಿಡರ್ ಮಾಡಿ. ಸೊ ಇನ್ನು 16 ಡೇಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ಈ 16 ಡೇಸಲ್ಲಿ ನಿಮ್ಮ ಪ್ಲ್ಯಾನ್ ಏನೇನಿದೆ, ಏನೇನು ಸಿಲೆಬಸ್ ಓದಬೇಕೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಇನ್ನು ಓದಿ. 16 ದಿನ ಅಂದರೂ ಇನ್ನೂ ಕಮ್ಮಿ ಏನಿಲ್ಲ. 16 ದಿನ ಇರೋದು. ಎವ್ರಿಡೇ ನೀವು 6 ಅವರ್ಸ್ 4 ಅವರ್ಸ್ ಸ್ಪೆಂಡ್ ಮಾಡಿಕೊಂಡು ಪ್ರಿಪೇರ್ 6 ಅವರ್ಸ್ ಮಿನಿಮಮ್ 6 ಅವರ್ಸ್ ಸ್ಪೆಂಡ್ ಮಾಡಬೇಕು. 4 ಅವರ್ಸ್ ಅಂದರೆ ಕಮ್ಮಿ ಆಗ್ಬೋದು. 6 ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಪ್ರಿಪೇರ್ ಆದರೆ ಎಕ್ಸಾಮ್ ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಮತ್ತು ಸ್ಯಾಟರ್ಡೇಸ್ ಬರುತ್ತೆ, ಕಂಪ್ಲೀಟ್ ಟೈಮ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಅದಾಗಿ ನಂತರ ಇಷ್ಟು ಹೇಳಿದ ನಂತರ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ಏನಪ್ಪ ಅಂದರೆ ಕೋರ್ಸ್ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಸೊ ನಾವು JEEಗೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ಗೆ ಕೋರ್ಸ್ನ ಕಂಟೆಂಟ್ನ ಡೆವಲಪ್ ಮಾಡಿದ್ದೀವಿ. ಅದು ಯಾರ್ಯಾರಿಗಪ್ಪ ಅಂದರೆ ಮೆಕ್ಯಾನಿಕಲ್ ಅವ್ರಿಗೂ ಹಾಗೂ ಎಲೆಕ್ಟ್ರಿಕಲ್ ಅವರಿಗೆ, EEE ಅವರಿಗೆ, ಅಲ್ಲಿ EC ಅವ್ರು ಕೂಡ ಹಾಕಿರೋರು ಅವ್ರು ಕೂಡ ತೊಗೊಳ್ಬೋದು. ಸೊ EEE ಕಂಟೆಂಟ್ ಬೇಕಂದರೆ ಒಂದು ನಂಬರ್ ಕಾಲ್ ಮಾಡಬೇಕು, ಮೆಕ್ಯಾನಿಕಲ್ ಕಂಟೆಂಟ್ ಬೇಕಂದರೆ ಇನ್ನೊಂದು ನಂಬರ್ ಕಾಲ್ ಮಾಡಬೇಕು. ಯಾವುದಪ್ಪ ಆ ನಂಬರ್ ಅಂತ ಅನ್ನೋದನ್ನ ಇಲ್ಲಿ ಬರೀತೀನಿ ನೋಡಿ. ಸೊ ನಿಮ್ಗೆ ಏನಾದರೂ ಮೆಕ್ಯಾನಿಕಲ್ ಕಂಟೆಂಟ್ ಬೇಕು ಅಂತಂದರೆ 9964600913 ಈ ನಂಬರ್ ಕಾಲ್ ಮಾಡಿ. ಇನ್ನು ಎಲೆಕ್ಟ್ರಿಕಲ್ ಕಂಟೆಂಟ್ ಬೇಕಪ್ಪ ಅಂದರೆ 8431 ಈ ನಂಬರ್ ಕಾಲ್ ಮಾಡಿ. ಏನು ಎಲೆಕ್ಟ್ರಿಕಲ್ ಕಂಟೆಂಟ್ ಬೇಕವರು, ಎಲೆಕ್ಟ್ರಿಕಲ್ ಕಂಟೆಂಟ್ ಬೇಕನ್ನೋರು ಈ ನಂಬರ್ ಕಾಲ್ ಮಾಡಿ, ಮೆಕ್ಯಾನಿಕಲ್ ಕಂಟೆಂಟ್ ಬೇಕನ್ನೋರು ಈ ನಂಬರ್ ಕಾಲ್ ಮಾಡಿ. ಸೊ ಆಫರ್ಸ್ ಕೂಡ ನಡೀತಾ ಇದ್ದಾವೆ, ಡಿಸ್ಕೌಂಟಲ್ಲಿ ಅದೇನೋ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಬೇಕಂತ ಅಂತಂದರೆ ಈ ನಂಬರ್ ಕಾಲ್ ಮಾಡಿಬಿಟ್ಟು ಕೋರ್ಸ್ನ ನೀವು ಬೈ ಮಾಡ್ಬೋದು. ಇನ್ನು ಮಾರ್ಕ್ ಟೆಸ್ಟ್ ಬರೋದಾದರೆ ಮಾರ್ಕ್ ಟೆಸ್ಟ್ ಇನ್ನೂ ರೆಡಿ ಆಗಿಲ್ಲ, ಬಟ್ JEE ಅವ್ರಿಗೆ ಒಂದು ಸ್ವಲ್ಪ ರೆಡಿ ಮಾಡಿದ್ದೀವಿ ಅಂತ ಅನಿಸುತ್ತೆ. ಸೊ JEE ಅವ್ರಿಗೂ ಮಾರ್ಕ್ ಟೆಸ್ಟ್ ಸದ್ಯದಲ್ಲೇ ಅವೈಲೇಬಲ್ ಇರುತ್ತೆ. ಅದು ಅವೈಲೇಬಲ್ ಆಗಿದ್ದೆ, ಮಾರ್ಕ್ ಟೆಸ್ಟ್ ಅವೈಲೇಬಲ್ ಆಗಿದೆ. ನಾನು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀನಿ, ಅಂದರೆ ವೆಬ್ಸೈಟ್ ಅಂದರೆ ಈ ಯೂಟ್ಯೂಬ್ ಚಾನಲಲ್ಲಿ ಅನೌನ್ಸ್ ಮಾಡ್ತೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ಮಾರ್ಕ್ ಟೆಸ್ಟ್ನ ತೊಗೊಳ್ಳಿ. ಸೊ ಮಾರ್ಕ್ ಟೆಸ್ಟ್ ತೊಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಎಷ್ಟು ಪ್ರಿಪರೇಷನ್ ಆಗಿದೆ, ಯಾವ ಲೆವೆಲಲ್ಲಿದ್ದೀರಾ. ಸೊ ಕಾಂಪಿಟೇಟರ್ಸ್ ಕೂಡ ಅಲ್ಲಿರ್ತಾರೆ. ಸೊ ಅವರಲ್ಲಿ ನೀವು ಎಷ್ಟು ಲೆವೆಲಲ್ಲಿದ್ದೀರಾ ಸ್ವಲ್ಪ ವ್ಯತ್ಯಾಸ ನಿಮಗೂ ಗೊತ್ತಾಗ್ಬೋದು, ಏನು ಮಾಡಬೇಕು ಅನ್ನೋದು. ಸೊ ಇಷ್ಟನ್ನೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 18ನೇ ತಾರೀಕು ಭಾನುವಾರ ನಿಮಗೆ AE ಎಕ್ಸಾಮು ಮತ್ತು JEE ಎಕ್ಸಾಮ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೀತಾ ಇದೆ. 19ನೇ ತಾರೀಕು
ಅಂದರೆ ಫೆಬ್ರವರಿ ತಿಂಗಳಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ 19ನೇ ತಾರೀಕು ನಡೀತಾ ಇದೆ. ಅದು ಯಾವಾಗ ಮಧ್ಯಾಹ್ನ. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗ್ತಾರೆ ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ, ಯಾಕಂದರೆ ಕೇವಲ 16 ದಿನ ಮಾತ್ರ ಇರೋದು. ಇನ್ನು ಕೋರ್ಸ್ ಬಗ್ಗೆ ಬರೋದಾದರೆ, ಕೋರ್ಸ್ ಯಾರೆಲ್ಲ JEE ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೆ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಕಂಟೆಂಟ್ ಡೆವಲಪ್ ಆಗಿದೆ. ಅವರು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸ್ನ ಬೈ ಮಾಡ್ಕೊಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ವಿಶ್ ಯು ದಿ ಬೆಸ್ಟ್ ಲಕ್.